ಹೇಗಿದೆ ಅಂತ ಹೇಳಿದ್ರೆ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡೋದು ಬೇರೆ ಇಲ್ಲ, ಆ ಸ್ಥಳವನ್ನು ನೋಡೋದು ಬೇರೆ ಇಲ್ಲ. ಆ ಸ್ಥಳದಲ್ಲೇ ನಮಗೆ ಇದು ಪ್ರತ್ಯಕ್ಷ ಆಗಿದ್ದು, ಆ ಸ್ಥಳದಲ್ಲೇ ನಾವು ಶಿವನನ್ನು ಕಂಡದ್ದು. ಇವತ್ತು ಅಷ್ಟೇ ಇಡೀ ಆ ಊರಿನವರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡೋವಂಥದ್ದು. ಆದರೆ ಈಗ ಪರಿಚಿತ ಆಗೋಯ್ತು. ಒಂದು ರಾತ್ರಿ ಒಬ್ಬ ಹುಡುಗ ನಮ್ಮ ಕಾಯ್ಕೊಂಡು ಕೂತಿರ್ತಾನೆ, ಯಾರೋ ಬಂದು ಪೂಜೆ ಮಾಡೋಗ್ತಾರೆ, ಯಾರೋ ಒಂದು 3 ವರ್ಷ ಯಾರಿಗೂ ಗೊತ್ತಿರಲಿಲ್ಲ. ಆ ಒಂದು ಗ್ರಾಮ ವಸ್ತುರ್ಗದ ಬಳಿ ಇದೆ. ಹುಳಿಯಾರು ವಸ್ತುರ್ಗದ ಬಳಿ ಹೆಗ್ಗೆರೆ ಅಂತ ಬರುತ್ತೆ. ಅಂಥ ಒಂದು ಊರು, ಅಂಥ ಶಿವ ಅಂತೇಳಿ ಚೋಳರ ಕಾಲದಲ್ಲಿ ಕಟ್ಟೋಗಿರ್ತಕ್ಕಂಥ ಶಿವಾಲಯ ಅದು. ಇವತ್ತು ಯಾವ ಜಾತಿ ಧರ್ಮ ಇಲ್ಲ, ಆ ಶಿವಾಲಯ ಇಡೀ ಕಾಶಿ ಒಳಗಡೆ ಯಾವುದೇ ಒಂದು ಜ್ಯೋತಿರ್ಲಿಂಗದಲ್ಲಿ ಹೇಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ, ಆ ಒಂದು ಗ್ರಾಮದಲ್ಲಿ ಆ ಶಿವಲಿಂಗಕ್ಕೆ ಅಷ್ಟು ಮುಕ್ತ ಪ್ರವೇಶ ಇದೆ. ಅಂಥ ಒಂದು ಸ್ಥಳದಲ್ಲಿ ನಮಗೆ ಈ ದೀಕ್ಷೆಗೆ ಒಂದು ಪ್ರಣವ ಶಕ್ತಿ ಸಿಕ್ಕಂಥ ಜಾಗ. ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ನಮ್ಗೆ ಏನೊಂದು ಶಿವಶಕ್ತಿ ಸಿಕ್ತು, ಈ ಒಂದು ಕಪಾಲ ಶಕ್ತಿ ಕಾಲಭೈರವನ ಶಕ್ತಿಗೆ ಪ್ರಣವ ಶಕ್ತಿ ಸಿಕ್ಕಂತಹ ಜಾಗ